ತಡರಾತ್ರಿ ದಾಟಿದ ಮೇಲೂ ಕೂಡ ಸೆಲೆಬ್ರಿಟಿಗಳು ಜೆಟ್ಲ್ಯಾಗ್ ಪಬ್ನಲ್ಲಿ ಪಾರ್ಟಿಯನ್ನ ಮಾಡಿದಂತಹ ಕೇಸ್ನಲ್ಲಿ ನಟ ದರ್ಶನ್ ಸೇರಿದಂತೆ 8 ಮಂದಿ ನಟರು ತಮ್ಮ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ನಟರಿಂದ 15 ಪ್ರಶ್ನೆಗಳಿಗೆ ಸುಬ್ರಹ್ಮಣ್ಯಪುರ ನಗರ ಪೊಲೀಸರು ಉತ್ತರವನ್ನು ಪಡ್ಕೊಂಡಿದ್ದಾರೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ನಟ ದರ್ಶನ್, ಅಭಿಷೇಕ್ ಅಂಬರೀಶ್, ಡಾಲಿ ಧನಂಜಯ್, ಚಿಕ್ಕಣ್ಣ, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ನಿರ್ದೇಶಕ ತರುಣ್ ಸುಧೀರ್ ಸೇರಿದಂತೆ 8 ಸ್ಟಾರ್ಗಳ ಬಳಿ ವಿಟ್ನೆಸ್ ಆಗಿ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ. ಪಾರ್ಟಿ ಬಗ್ಗೆ ಸವಿವರವಾದ ಮಾಹಿತಿಯನ್ನು ಪಡ್ಕೊಂಡಿದ್ದು, ಪ್ರಕರಣದಲ್ಲಿ ಪಬ್ ಮ್ಯಾನೇಜರ್ ಮತ್ತು ಮಾಲೀಕರನ್ನು ಆರೋಪಿಗಳಾಗಿ ಪರಿಗಣಿಸಲಾಗಿದೆ. ಮ್ಯಾನೇಜರ್ ಮತ್ತು ಮಾಲೀಕರ ಮೇಲೆ ಕೇಸ್ ಮಾಡಿ ತನಿಖೆಗೆ ಪೊಲೀಸರು ಮುಂದಾಗಿದ್ದಾರೆ. ತನಿಖೆ ಮುಕ್ತಾಯವಾದ ಬಳಿಕ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಮತ್ತು 8 ಮಂದಿಯನ್ನು ವಿಟ್ನೆಸ್ಗಳು ಅಂತ ಉಲ್ಲೇಖಿಸಿ ಮುಂದೆ ಕೋರ್ಟ್ನಲ್ಲಿ ನಟರಿಗೆ ಫೈನ್ ಹಾಕುವಂತಹ ಸಾಧ್ಯತೆ ಇದೆ. ಫಸ್ಟ್ ಟೈಮ್ ಗ್ರಾಹಕರಿಗೆ ನೋಟಿಸ್ ಕೊಟ್ಟು ಠಾಣೆಗೆ ಕರೆಸಿ ಈ ತರ ಒಂದು ಸ್ಟೇಟ್ಮೆಂಟ್ ತಗೋಬೇಕು ಅನ್ನೋದು ಎಷ್ಟು ನಮಗೆ ಗೊತ್ತಿಲ್ಲ. ಅದು ಇದರಿಂದ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ. ಒಬ್ಬ ದರ್ಶನ್ ಅನ್ನೋರನ್ನ ಒಂದು ಚಿತ್ರ ಹಿಟ್ಟಾಗಿದ್ದ ತಕ್ಷಣ ಒಂದು ಚಿತ್ರ ಈ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬೆಳಿಬೇಕು ಅಂತ ಯಾರ್ಯಾರು ಏನೇನು ಮಾಡ್ತಾರೋ ನನಗೆ ಗೊತ್ತಿದೆ. ಓಕೆ, ಇನ್ನು ನಿನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು 11 ದಿನಗಳ ಉಪವಾಸವನ್ನು ಆರಂಭಿಸಿದ್ದಾರೆ. ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ 11 ದಿನಗಳ ವ್ರತ. ಹಾಗಾದರೆ ಈ ಉಪವಾಸಕ್ಕೂ ರಾಮನಿಗೂ ಇರುವಂತಹ ಸಂಬಂಧ ಏನು? ಪಂಚವಟಿಯಿಂದಲೇ ಮೋದಿ ಉಪವಾಸ ಆರಂಭಿಸಿದರು. ನಿನ್ನೆ ಪಂಚವಟಿ ಅಂದರೆ ಈಗಿನ ಮಹಾರಾಷ್ಟ್ರದ ನಾಸಿಕ್. ಅದು ರಾಮಾಯಣದ ತ್ರೇತಾಯುಗದಲ್ಲಿ ಪಂಚವಟಿ ಅಂತ ಫೇಮಸ್ ಆಗಿತ್ತು. ಸೊ ಪಂಚವಟಿಯಿಂದಲೇ ಆರಂಭ ಮಾಡೋದಕ್ಕೆ ಕಾರಣ ಏನು? 11 ಸಂಖ್ಯೆಯ ವೈಶಿಷ್ಟ್ಯ ಏನು? ಯಾಕೆ 11 ದಿನಗಳ ಉಪವಾಸವನ್ನು ಮಾಡಬೇಕಾಗಿ ಬಂತು? 11 ದಿನ ಮೋದಿ ಹೇಗಿರ್ತಾರೆ ಅಂತ ಧಾರ್ಮಿಕ ಪಂಡಿತರು ಹೇಳ್ತಾರೆ. ಹೇಗಿರುತ್ತೆ ಈ ಉಪವಾಸ ಅಂತ ಅದರ ಇಂಚಿಂಚು ಮಾಹಿತಿಯನ್ನು ವಿವರವಾಗಿ ಹೇಳ್ತಾ ಹೋಗ್ತಾರೆ. ನಾವು ಕೂಡ ಅದರ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಉಪವಾಸ ಏನು ಅವರಿಗೆ ಹೊಸದೇನಲ್ಲ. ಅವರು ಪ್ರತಿ ವರ್ಷವೂ ಕೂಡ ನವರಾತ್ರಿ ಇಂಥ ಸಂದರ್ಭಗಳಲ್ಲಿ ಈ ಉಪವಾಸವನ್ನು ಕೈಗೊಂಡವರೇ. ಇದಕ್ಕಿಂತ ಪೂರ್ವದಲ್ಲೂ ಅವರು ನಿತ್ಯದ ಬದುಕಿನ ಭಾಗವಾಗಿಯೇ ಇಂತಹ ವ್ರತಗಳು ನಡೆದು ಹೋದವುಗಳು. ಈಗ ವಿಶೇಷವಾಗಿ ಆ ವ್ರತವನ್ನು ಕೈಗೊಳ್ತೇನೆ, ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಬೇಕು, ಪ್ರಧಾನ ಸೇವಕನಾಗಿ ನನ್ನ ಕರ್ತವ್ಯವನ್ನು ನಾನು ನಿರ್ವಹಣೆ ಮಾಡ್ತಾ ಇದ್ದೇನೆ, ಈ ಅಭಿಜಿನ್ ಮುಹೂರ್ತದಲ್ಲಿ ಏನು ಕಾರ್ಯವನ್ನು ಮಾಡುತ್ತೇವೋ ಅದರಲ್ಲೂ ಪ್ರತಿಷ್ಠೆಗೆ ಸಂಬಂಧಪಟ್ಟಂತಹ ಮುಖ್ಯ ಬಹಳ ಕಾಲ ಬಾಳುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾಗ ಅದಕ್ಕೆ ಆ ಹೊತ್ತಿಗೆ ನಡೆಸುವ ವ್ರತ ಬಹಳ ಮುಖ್ಯವಾಗುತ್ತೆ. ಒಂದು, ಆ ಹೊತ್ತಿನಲ್ಲಿ ದೇಶಾದ್ಯಂತ ನಡೆಯುವಂತಹ ಜಪ, ಅನುಷ್ಠಾನ, ಪಾರಾಯಣ, ಪ್ರಾರ್ಥನೆ, ಭಜನೆ, ಯಾವುದೇ ರೀತಿಯಾದ ಸೇವಾರೂಪವಾದ ಭಗವಂತನ ನೆನಪು ಅದು ಆ ಕ್ಷಣಗಳಿಗೆ ಬಲ ಕೊಡುತ್ತೆ. ಅದರ ಪ್ರತಿಷ್ಠೆ ಮಾಡುವವನು, ಮಾಡಿಸುವವರು, ಅದರ ಸುತ್ತ ಇರುವವರು, ಅಂದರೆ ಆ ಕೈಕರ್ಯದಲ್ಲಿ ನೇರವಾಗಿ ಸೇರುವವರು, ಅವರೆಲ್ಲರೂ ಕೂಡ ಬಹಳ ಅವಶ್ಯವಾಗಿ ನಿಷ್ಠೆಯಿಂದ ತಮ್ಮ ದೇಹದ ದಂಡನೆಯನ್ನು ಮಾಡುವುದರ ಮೂಲಕ ಆ ಹೊತ್ತಿನ ಅಧಿಕಾರವನ್ನು ಪಡೆಯುವುದಕ್ಕಾಗಿ. ಈ ವ್ರತ ಎಲ್ಲ ಯಾಕೆ ಅಂದರೆ ಅಧಿಕಾರವನ್ನು ಸಂಪಾದಿಸುವುದು ಅಂತ ಹೇಳ್ತಾರೆ. ಅಧಿಕಾರ ಅಂತಂದರೆ ಯಾವುದೇ ಒಂದು ಕಾರ್ಯ ಮಾಡುವ ಮುನ್ನ ಅದಕ್ಕೆ ಕೆಲವೆಲ್ಲ ಪೂರ್ವ ನಿಯಮಗಳಿರ್ತವೆ. ಆ ಪೂರ್ವ ನಿಯಮಗಳನ್ನು ನಡೆಸದೆ ನಾವು ಕರ್ತವ್ಯವನ್ನು ಮಾಡಲಿಕ್ಕೆ ಹೋದರೆ ಅದು ಅಪರಾಧವಾಗಬಹುದು ಅಥವಾ ಅನರ್ಥಗಳಾಗಬಹುದು. ಆ ಕಾರಣಕ್ಕಾಗಿ ಅಂತಹ ಸುಸಂದರ್ಭದಲ್ಲಿ ಇಡೀ ದೇಶ ಮುಂದೆ ಬಹಳ ಕಾಲ ಆ ಪ್ರತಿಷ್ಠೆಯ ಸ್ವರೂಪ ಅಂತ ಅನ್ನೋದು ನೆಲೆಗೊಂಡ ನಂತರ ಅದರಿಂದ ಆಗಬೇಕಾದ ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ ಈ ಎಲ್ಲ ಮುಖಗಳ ಬೆಳವಣಿಗೆಯನ್ನು ಆ ಹೊತ್ತಿನ ಕ್ಷಣ ಬಹಳ ಪ್ರಧಾನವಾಗಿ ಅಂಕೆಯಲ್ಲಿ ಇದ್ದು ನಡೆದಾಗ ಅದು ಸಹಕಾರ ನೀಡುತ್ತೆ. ಹಾಗಾಗಿ ಅಂತಹ ವ್ರತ ಉಪವಾಸದ ಉದ್ದೇಶ ಅದರ ಸಾಫಲ್ಯವನ್ನು ಪಡೆಯುವ ಉದ್ದೇಶ. ಇಂತಹ ಅಪೂರ್ವವಾದ ಹಿನ್ನೆಲೆಯನ್ನು ಇಟ್ಟುಕೊಂಡು ಅನೇಕ ಹಿರಿಯರು ಅದಕ್ಕೋಸ್ಕರ ತಮ್ಮ ಬದುಕನ್ನು ಸಮರ್ಪಿಸಿದ್ದಾರೆ. ಇಂತಹ ಕೈಂಕರ್ಯಕ್ಕೆ ನಾವು ಕೂಡ ಭಾಗಿಯಾಗಬೇಕು ಅಂತಂದರೆ ಕನಿಷ್ಠ ಆ ದಿವಸ ವಿಶೇಷವಾಗಿ ಬೆಳಗಿನಿಂದ ಆ ಪ್ರತಿಷ್ಠೆಯ ಕಾಲದವರೆಗೆ ಅಥವಾ ರಾತ್ರಿಯವರೆಗೆ ಕರೆಯನ್ನು ಹಿರಿಯರೇ ಕೊಟ್ಟಿರುವಂತೆ ದೀಪೋತ್ಸವ, ಆ ಹೊತ್ತಿನ ಜಪಾನುಷ್ಠಾನ, ತಾರಕ ಮಂತ್ರದ ಜಪ ಆಗಿರಬಹುದು, ಸುಂದರಕಾಂಡ ರಾಮಾಯಣದ ಪಾರಾಯಣ ಆಗಿರಬಹುದು, ಅವನು ಅಲ್ಲಿ ನೆಲೆಗೊಳ್ಳಬೇಕು ಅಂತಾದರೆ ಭಾರತೀಯರಾಗಿ ನಾವೆಲ್ಲರೂ ಕೂಡ ನಮ್ಮ ಹೃದಯದಲ್ಲಿ ಅವನ ರೂಪವನ್ನು, ಅವನ ಆದರ್ಶವನ್ನು, ಅವನ ವಿಶೇಷವಾದ ಗುಣಗಳನ್ನು ಮೈಗೂಡಿಸಿಕೊಳ್ಳುವ ಅಗತ್ಯ ಇದೆ. ಇದೇ ವ್ರತ, ಇದೇ ಉಪವಾಸ. ಅವನ ಉಪವಾಸ ಅನ್ನುವ ಶಬ್ದಕ್ಕರ್ಥವೂ ಕೂಡ ಉಪರಿವಾಸ ಅಂತ, ರಾಮನ ಹತ್ತಿರ ನೆಲೆಸುವುದು ಅಂತ. ರಾಮನ ಹತ್ತಿರ ನೆಲೆಸುವಂತಹ ಕಾಲ ಬಂದಿದೆ. ಅದಕ್ಕಾಗಿ ನಮ್ಮ ಹಿರಿಯರು
ಮುಖ್ಯವಾಗಿ ದೇಶದ ಪ್ರಧಾನ ಸ್ಥಾನದಲ್ಲಿರುವಂತಹ ಮಂತ್ರಿಗಳು ಈ ಕಾರ್ಯವನ್ನು ಕೈಗೊಂಡಿದ್ದಾರೆ. ನಾವು ಅದಕ್ಕೆ ಸಹಕಾರ ನೀಡಬೇಕು ಅನ್ನುವುದು ನಮ್ಮೆಲ್ಲರ ಸದಾಶಯ. ಒಂದು ವ್ರತವನ್ನು ಆಚರಿಸುವಾಗ ಅದಕ್ಕೆ ಕೆಲವು ನಿಯಮಗಳನ್ನು ಹೇಳುತ್ತಾರೆ. ಹಾಗಾಗಿ ಆ ನಿಯಮಗಳಂತೆ 11 ದಿನ ಅನ್ನುವುದು ಒಂದು ರೀತಿಯಲ್ಲಿ ಆದಿತ್ಯರು ಅನ್ನುವ ಹಿನ್ನೆಲೆಯಲ್ಲಿ ವಸಿಷ್ಠರು ಅಥವಾ ರುದ್ರರು ಅಥವಾ ವಸುಗಳು ಅಂತ ಕರೆಯುವುದಿದೆ. ಹಾಗಾಗಿ ಒಂದೊಂದು ದೇವತಾ ಸಂಖ್ಯೆಯಿಂದ ಮಾಡುವಂತಹ ಕಾರ್ಯದಿಂದ ನಾವು ಅದರ ಫಲವನ್ನು ಸಮರ್ಪಕವಾಗಿ ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಎಲ್ಲದಕ್ಕೂ ಒಂದು ಕಾರಣ ಇದೆ. ಕೆಲವೊಂದು ಕಡೆ 8 ಅನ್ನೋದು ಪ್ರಧಾನ ಆಗುತ್ತೆ, ಕೆಲವೊಂದು ಕಡೆ 11 ಅನ್ನೋದು ಪ್ರಧಾನ ಆಗುತ್ತೆ, ಇನ್ನು ಕೆಲವು ಕಡೆ 28 ದಿನಗಳು ಅಂತ ಹೇಳ್ತಾರೆ, 54, 108 ಹೀಗೆ ಪ್ರದಕ್ಷಿಣೆ ಬರುವಾಗ ಒಂದೊಂದು ರೀತಿಯ ಕಾರಣಗಳಿದ್ದಾವೆ. ಅದರ ಜೊತೆ ಅದು ಒಂದು ಆ ಸಂಖ್ಯೆ ಆ ವ್ರತಕ್ಕೆ ಸಂಬಂಧಪಟ್ಟಂತಹ ಅವಿನಾಭಾವ ಸಂಬಂಧವುಳ್ಳದ್ದು. ಅಂತಹ ಸಂಬಂಧದಿಂದ ಗಮನಿಸಿದ ಧರ್ಮದರ್ಶಿಗಳು ತೋರಿದ ದಾರಿಯಲ್ಲಿ ಪ್ರಧಾನಿಗಳು ಈ 11 ದಿವಸದ ವ್ರತವನ್ನು ಅನುಷ್ಠಾನವನ್ನು ಕೈಗೊಂಡಿದ್ದಾರೆ. ಹಾಗಾಗಿ ಸಂಖ್ಯೆಗೂ ಒಂದು ಬಲ ಇದೆ. ಆ ಸಂಖ್ಯೆಯ ಜೊತೆಗೆ ಆ ಮನಸ್ಸಿನ ಏಕಾಗ್ರತೆಯನ್ನು ಸಂಪಾದನೆ ಮಾಡುವುದು. ಏಕೆಂದರೆ ಏಕಾದಶೈಹಿ ಇಂದ್ರಿಯೈಹಿ ಕೃತಂ ಪಾಪಂ, 11 ಇಂದ್ರಿಯಗಳಿಂದ ನಾವು ಸಂಪಾದಿಸಿದ ಪಾಪಗಳನ್ನೆಲ್ಲ ಕಳೆದುಕೊಳ್ಳುವುದಕ್ಕೆ 11 ಅನ್ನುವ ಸಂಖ್ಯೆ ಉಪವಾಸದ ದೃಷ್ಟಿಯಲ್ಲಿ ಅತ್ಯಂತ ಮಹತ್ವ ಪಡೆಯುತ್ತೆ ಅಂತ ಭಾವಿಸಬಹುದು. ಪ್ರಧಾನಿಯವರು ತಮ್ಮ ಹೇಳಿಕೆಯಲ್ಲಿ ಪಂಚವಟಿಯ ಸ್ಥಳದಿಂದ ತಾನು ಈ ವ್ರತದ ದಿಕ್ಕನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ರಾಮ ತನ್ನ ವನವಾಸದ ಹೆಚ್ಚು ಕಾಲವನ್ನು ಕಳೆದದ್ದು ಇಲ್ಲೇ. ವನವಾಸದ ಹೆಚ್ಚು ಕಾಲವನ್ನು ಕಳೆದದ್ದಿಲ್ಲೇ ಅಂದರೆ ಹೆಚ್ಚು ಕಮ್ಮಿ 12.5 ವರ್ಷಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ 2 ತಿಂಗಳು 3 ತಿಂಗಳು 5 ತಿಂಗಳು ಅಂತ ಹೀಗೆ ಚಿತ್ರಕೂಟಾದಿ ಸ್ಥಳಗಳಲ್ಲಿ ಕಳೆದಿದ್ದರೂ ಕೂಡ ಆಶ್ರಮಗಳನ್ನೆಲ್ಲ ದಾಟಿ ಋಷಿಗಳ ಅಪೇಕ್ಷೆಯನ್ನು ಈಡೇರಿಸಿ ಅವರಿಗೆ ಅಭಯವನ್ನು ಕೊಟ್ಟು ಅವರು ನಡೆಸುವಂತಹ ನಿರಂತರವಾದ ತಮ್ಮ ಸಾತ್ವಿಕವಾದ ಅನುಷ್ಠಾನದ ಕೈಂಕರ್ಯಕ್ಕೆ ಉಪಟಳಗಳಿದ್ದಂತಹ ರಾಕ್ಷಸರನ್ನು ಸಂಹರಿಸಿದ ಬಳಿಕ ಹೆಚ್ಚು ಸಂತೋಷವಾಗಿ ಕಾಲ ಕಳೆದದ್ದು, ಹೆಚ್ಚು ವಿಶಿಷ್ಟವಾದ ರೀತಿಯ ಘಟನೆಗಳೆಲ್ಲ ನಡೆದದ್ದು ಪಂಚವಟಿಯಲ್ಲಿ. ರಾಮನ ಅತ್ಯಂತ ಸಮರ್ಪಕವಾದ ಬಲ ಏನು ಅಂತ ಕಂಡದ್ದು ಅಲ್ಲಿಯೇ. ಒಂದು ರೀತಿ ದುಷ್ಟರ ವಿರುದ್ಧ ತನ್ನ ತೋಳ್ಬಲವನ್ನು ಜೋರಾಗಿ ಪ್ರದರ್ಶಿಸಿದಂತಹ ಜಾಗ. ಹಾಗಾಗಿ ಪ್ರಧಾನಿಗಳು ಅದು ಒಂದು ರೀತಿ ಶತ್ರುಗಳ ವಿರುದ್ಧ ತೊಡೆತಟ್ಟಿದ ಜಾಗ ಮತ್ತು ತನ್ನ ಬಲವನ್ನು ಪ್ರದರ್ಶಿಸುವ ಮೂಲಕ ರಾಷ್ಟ್ರಕ್ಕೆ ಕ್ಷೇಮ ಬಯಸಿದ ಜಾಗ ಅನ್ನುವ ಕಾರಣಕ್ಕಾಗಿ ಆ ನೆಲವನ್ನೇ ಆಯ್ಕೆ ಮಾಡಿಕೊಂಡು ಅಲ್ಲಿಂದ ಪ್ರತಿಷ್ಠೆಯ ನೆಲದತ್ತ ಸಾಕ್ತಾ ಇದ್ದಾರೆ ಅಂತ ಬಹಳ ಅರ್ಥಪೂರ್ಣವಾದ ಜಾಗವನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಅಂಥದ್ದು ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನೋದಕ್ಕೆ ನಾವು ಹೆಮ್ಮೆ ಪಡಬೇಕು. ರಾಮಾಯಣದ ಅನೇಕ ಸಂಗತಿಗಳ ಜೊತೆಗೆ ಅವರ ವ್ರತಾನುಷ್ಠಾನಗಳು ಬೆರೆತಿವೆ ಅಂತ ಅನ್ನೋದು ರಾಮನ ಪ್ರತಿಷ್ಠೆಗೆ ಒಬ್ಬ ಸರಿಯಾದ ರೀತಿಯ ಮುಂದಾಳುತ್ವವುಳ್ಳ ದೂರದರ್ಶಿಯುಳ್ಳ ವ್ಯಕ್ತಿಯಿಂದ ಅದು ನಡೀತಾ ಇದೆ ಅಂತ ಭಾವಿಸಬೇಕು. ಹಾಗೆ ಭಾವಿಸಿದಾಗ ನಮ್ಮಲ್ಲೂ ಆ ಹೃದಯದಲ್ಲಿ ರಾಮನ ನೆಲೆದ ಕಾಣುವುದಕ್ಕೆ ಅಲ್ಲಿಯ ಪ್ರತಿಷ್ಠೆ ಒಂದು ನೆಪವಾಗಲಿ ಅಂತ ಭಾವಿಸೋಣ. ಯಜ್ಞ ಸಂರಕ್ಷಣೆ ಮಾಡುವಾಗ ಕೇವಲ ಆ ವ್ಯಕ್ತಿ ಮಾತ್ರ ಉಪವಾಸ ಇದ್ದರೆ ಸಾಕಾಗುವುದಿಲ್ಲ. ಅದರ ಜೊತೆಗೆ ಆ ಸುತ್ತ ಕೈಂಕರ್ಯ ನಡೆಸಲಿಕ್ಕೆ ಯಾರೆಲ್ಲ ಯಜ್ಞಗಳಲ್ಲಿ ಭಾಗಿಯಾಗ್ತಾರೆ, ಯಾಕೆಂದರೆ ಅದರಲ್ಲಿ ಪ್ರತಿಷ್ಠಾ ವಿಧಿಗಳು ಬಹಳ ಇದೆ. ಅಲ್ಲಿ ಅಲ್ಲಿ ಧಾನ್ಯಾಧಿವಾಸ, ಜಲಾಧಿವಾಸ, ಶಯ್ಯಾಧಿವಾಸ ಅಂತ 3 ದಿನಗಳಲ್ಲಿ ಅಧಿವಾಸಗಳನ್ನು ನಡೆಸಿ ಆ ಪ್ರತಿಮೆಯಲ್ಲಿ ಅನೇಕ ರೀತಿಯಾದ ಕಲಾದೇವತೆಗಳನ್ನು ಅಭಿಮಂತ್ರಣ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ 100 ಜನರು ಬೇರೆ ಬೇರೆ ಕಲಾವಂತಿಕೆಯಿಂದ ಕೂಡಿದ ಕಲಶಗಳಲ್ಲಿ ಭಗವಂತನ ಸನ್ನಿಧಾನವನ್ನು ಪ್ರಾರ್ಥಿಸಿ ಯಜಮಾನನ ಉದ್ದೇಶದಲ್ಲಿ, ಯಾಕೆಂದರೆ ಯಜಮಾನ ಅನುರಾಧ ನಕ್ಷತ್ರದಿಂದ ಕೂಡಿ ಮಾಡಬೇಕಾದಂಥ ಕರ್ತವ್ಯ ಏನು ಅಂತ ಅನ್ನೋದಕ್ಕೆ ತಾರಾಬಲವನ್ನು ಜೋಡಿಸಿ ಆ ಎಲ್ಲ ಅನೇಕ ಕ್ರಿಯೆಗಳನ್ನು ಮಾಡಲಿಕ್ಕಿದೆ. ಹಾಗಾಗಿ ಕೇವಲ ಅವರೊಬ್ಬರಲ್ಲ, ಮಹನೀಯರಾಗಿ ಅನೇಕರು ಅವರಿಗೆ ಆ ಯಜ್ಞದ ಕರ್ಮಾಂಗಗಳಲ್ಲಿ ಏನೇನು ಮಾಡಬೇಕು ಅಂತ ವಿಧಾನಗಳನ್ನು ಸೂಚಿಸಿದ್ದಾರೆ. ಅಂದರೆ ಅವರವರಲ್ಲಿ ಅದು ಕೆಲವೆಲ್ಲ ವ್ರತಗಳನ್ನು ಹೇಳಿಕೊಳ್ಳಿಕ್ಕಿರುವುದಿಲ್ಲ, ಅದು ಅವರೊಬ್ಬರೇ ಉಪದೇಶ ಪಡೆದ ಹಿನ್ನೆಲೆಯಲ್ಲಿ ನಡೆಸಬೇಕಾಗತ್ತೆ. ಅಂದರೆ ಬರಿಗಾಲಲ್ಲಿ ನಡೆಯುವುದಿರಬಹುದು, ಅಥವಾ ಬೇರೆ ದಿವಸಗಳಲ್ಲಿ ನೀರಿನ ಆಹಾರವನ್ನು ಸ್ವೀಕರಿಸದೇ ಇರುವಂಥದ್ದಿರಬಹುದು, ಬರೀ ನೆಲದಲ್ಲಿ ಮಲಗುವುದಿರಬಹುದು, ತುಂಬ ಹೊದ್ದುಕೊಳ್ಳುವ ಅಥವಾ ರಕ್ಷಣೆಗೋಸ್ಕರ ಅನೇಕ ವಸ್ತುಗಳನ್ನು ಬಳಸದೇ ಇರುವಂಥದ್ದಿರಬಹುದು, ಅಲಂಕಾರದ ವಸ್ತುಗಳನ್ನು ತ್ಯಾಗ ಮಾಡುವುದಿರಬಹುದು. ಆಮೇಲೆ ವಿನಾಕಾರಣ ಹರಟೆ ಹೊಡೆಯದೆ ನಿರಂತರವಾಗಿ ಅವರು ಒಂದು ಮಾತು ಹೇಳಿದಾರಲ್ಲಿ, ನಾನು ಅನೇಕ ಮಂತ್ರಗಳನ್ನು ಅನುಷ್ಠಾನ ಮಾಡ್ತಾ ಇರ್ತೇನೆ, ಜಪ ಮಾಡ್ತೇನೆ ಆ ದಿನಗಳಲ್ಲಿ ಅಂತ. ಆ ಜಪಗಳನ್ನು ಮಾಡುವಾಗ ಅದಕ್ಕೆ ಸಂಬಂಧಪಟ್ಟ ಇಷ್ಟೇ ಅಕ್ಷರದ ಮಂತ್ರವನ್ನು ಇದೇ ಹೊತ್ತಿಗೆ ಮಾಡಬೇಕು, ಸೂರ್ಯೋದಯಕ್ಕೆ ಯಾವುದು ಮಾಡಬೇಕು, ಸೂರ್ಯಾಸ್ತಕ್ಕೆ ಯಾವುದು ಮಾಡಬೇಕು, ಮಧ್ಯಾಹ್ನದ ಕಾಲದಲ್ಲಿ ಏನು ನಡೆಸಬೇಕು, ರಾತ್ರಿ ಮಧ್ಯೆ ಎಚ್ಚರ ಆದರೆ ಯಾವ ರೀತಿ ನಾವು ಆ ಚಿಂತನೆಯನ್ನು ಮುಂದುವರಿಸಿ. ಯಾಕೆಂದರೆ ವ್ರತವಾದವನಿಗೆ ಮಧ್ಯದಲ್ಲಿ
ವಿಶ್ರಾಂತಿಯೇ ಇಲ್ಲ. ಆ ರೀತಿ ವಿಶ್ರಾಂತಿಯನ್ನು ಬಿಟ್ಟು ಬೇರೆ ಸಮಯದಲ್ಲಿ ಏನು ಮಾಡಬೇಕು, ಇದೆಲ್ಲವನ್ನು ಕೂಡ ಹಿರಿಯರು ಹೇಳಿದ ಮಾತುಗಳನ್ನು ಅವರು ತಮ್ಮ ಅನುಷ್ಠಾನದಲ್ಲಿ ತಂದಿರ್ತಾರೆ. ಅದು ಸರಿಯಾಗಿ ಆ ಪ್ರತಿಷ್ಠೆಯ ಕಾಲಕ್ಕೆ ಮೈಗೂಡುವಂತಾದರೆ ರಾಮ ಸ್ವತಃ ಅಲ್ಲಿ ಬಂದು ಕೇವಲ ಕಲ್ಲಲ್ಲ, ಅಲ್ಲೊಂದು ಶರೀರವಾಗಿ ಬಂದು ತಾನೇ ನೆಲೆಸ್ತಾನೆ ಅಂತ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ವ್ರತ ಅನ್ನೋದು ಅಷ್ಟು ಮುಖ್ಯ ಅನ್ನೋದು ಗೊತ್ತಾಗ್ತದೆ. ಒಂದೊಂದು ದಿವಸಕ್ಕೆ ಅಂತ ಪ್ರತ್ಯೇಕ ಇಲ್ಲ, ಆದರೆ ವ್ರತಗಳಲ್ಲಿ ಅವರು ಹೇಳಿದ ಹಾಗೆ ಪದಾರ್ಥಗಳನ್ನು ಯಾವುದು ಸ್ವೀಕರಿಸಬಹುದು ಸ್ವೀಕರಿಸಬಾರ್ದು ಅನ್ನೋದಂತ ಅವರಿಗೆ ಹೇಳಿರ್ತಾರೆ. ಅಂದರೆ ಸಾತ್ವಿಕವಾದ ಫುಡ್ಡುಗಳನ್ನು ತಗೊಳ್ಳೋದು ಅಂತ, ಹೆಚ್ಚು ಕಮ್ಮಿ ಬೇಯಿಸದೇ ಇರುವ ಪದಾರ್ಥಗಳನ್ನು ಸ್ವೀಕರಿಸುವುದಿರುತ್ತೆ. ಕೆಲವು ಸರ್ತಿ ಬರೀ ನೀರು ಮಾತ್ರ ಆಹಾರವಾಗಿ ಸ್ವೀಕರಿಸುವುದಿರುತ್ತೆ. ಅದರ ಜೊತೆಗೆ ಮುಖ್ಯವಾಗಿ ಆ ದಿನಗಳಲ್ಲಿ ಇಂಥ ಈಗ ಹನುಮಾನ್ ಗಡಿಗೆ ಹೋಗಿ ಬರುವುದಿರಬಹುದು, ಅಲ್ಲಿ ಸೀತೆ ಇರುವಂಥ ಜಾಗಕ್ಕೆ ಹೋಗಿ ಬರುವುದಿರ್ಬೋದು. ಯಾಕೆಂದರೆ ಅದಕ್ಕೆ ಆ ಕ್ಷೇತ್ರದ ದೇವತೆಗಳಲ್ಲೇ ಇದ್ದಾರೆ. ಆ ಎಲ್ಲ ದೇವತೆಗಳ ಸಂದರ್ಶನವನ್ನು ಮಾಡಿ ಪ್ರತಿಷ್ಠೆಗೆ ಬರುವುದು ಅಂತ ಅನ್ನೋದನ್ನು ಕೆಲವು ಹೇಳಿರ್ತಾರೆ. ಅದು ಆಯಾ ದಿವಸಕ್ಕೆ ಅವರಿಗೆ ಸೂಚಿಸಿದ ಹಾಗೆ ಆ ಕ್ರಮಗಳನ್ನು ಅವರು ಪಾಲಿಸ್ತಾರೆ ಅಂತ ಅನ್ನೋದನ್ನು ನಾವು ಯೋಚಿಸಬಹುದು. ನೋಡಿ, ಹಬ್ಬ ಮತ್ತು ವ್ರತ ಎರಡು ಬಹಳ ಬೇರೆ ಬೇರೆ. ಹಬ್ಬ ಅಂತಂದರೆ ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಸಿಹಿ ತಿನಿಸುಗಳನ್ನು ತಿನ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಸೆಲೆಬ್ರೇಟ್ ಮಾಡೋದು. ಆದರೆ ವ್ರತ ಹಾಗಲ್ಲ. ವ್ರತ ಅಂತಕ್ಕಂಥದ್ದು ಅದು ಯಾವಾಗಲೂ ಕೂಡ ಕಠಿಣಕರವಾಗೇ ಇರುತ್ತೆ, ಸುಲಭಕ್ಕೆ ಸಂತೋಷಕ್ಕೆ ಮಾಡ್ತಕ್ಕಂಥದ್ದಲ್ಲ. ಅಯ್ಯಪ್ಪನ ವ್ರತಧಾರಿಗಳು ಅಯ್ಯಪ್ಪ ಮಾಲೆಯನ್ನು ಹಾಕಿದ ನಂತರ ಎಷ್ಟು ಕಠಿಣವಾಗಿ ಇರ್ತಾರೆ. ಬೆಳಗ್ಗೆ ಸಾಯಂಕಾಲ ತಣ್ಣೀರು ಸ್ನಾನವನ್ನು ಮಾಡಿಕೊಂಡು ದೇವ ಭಜನೆಯನ್ನು ಮಾಡಿಕೊಂಡು ಅದೇ ರೀತಿ ವ್ರತ ಅದಕ್ಕಿಂತ ಹೆಚ್ಚಿನ ಮಹತ್ವದ್ದು ಇದು 11 ದಿನ. ಹಾಗಾಗಿ ಅವರಿಗೆ ಉಪದೇಶ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ವ್ರತ ಅಂದ ತಕ್ಷಣ ಹೇಗಿರಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಇದೆಲ್ಲವೂ ಕೂಡ. ಆಮೇಲೆ ಅವ್ರಿಗೇನದು ಹೊಸದೇನೂ ಅಲ್ಲ. ನಾನು ಆಗಲೇ ಹೇಳ್ತಾ ಇದ್ದೆ, ನವರಾತ್ರಿ ಟೈಮಲ್ಲಿ, ದಸರಾ ಟೈಮಲ್ಲಿ ಕೂಡ ಅವರು 9 ದಿನಗಳ ಉಪವಾಸ ವ್ರತವನ್ನು ಮಾಡ್ತಾರೆ. ಯಾವುದೇ ದೇಶದಲ್ಲಿದ್ದರೂ ಮಾಡ್ತಾರೆ. ಈಗಲೂ ಕೂಡ ಅದೇ ರೀತಿ ಅದಕ್ಕಿಂತಲೂ ಕಠಿಣವಾದ ವ್ರತಕ್ಕೆ ಮುಂದಾಗಿದ್ದಾರೆ. ಅದು ದೇಶದ ಒಳಿತಿಗೆ. ಹಾಗಾಗಿ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ದಿನದವರೆಗೂ ಕೂಡ ಇದು ಮುಂದುವರಿಯುತ್ತೆ.